ಏ ನಿಶಾ, ಏ ಅಲ್ಲೆಲ್ಲ ನೋಡ್ತೀಯ, ಇಲ್ಲಿ ಎದುರು ನೋಡು, ಎದುರುಗಡೆ ನೋಡು. ನೀನಾ? ನಿನ್ನ ಹತ್ರ ಏನ್ ಮಾತು? ಏ ನಿಶಾ, ಏ ನಿತ್ಕೊಳ್ಳೋ, ಯಾಕೋ ಕೋಪ ಮಾಡ್ಕೋತಾ ಇದ್ಯಾ? ಎಷ್ಟ್ ದಿನ ಆದ್ಮೇಲೆ ಕಾಣಿಸ್ಕೊಂಡಿದ್ಯಾ? ಬಾ ಕುತ್ಕೊಂಡು ಮಾತಾಡೋಣ, ಬಾ ಬಾ. ಹಾಗೆ, ಗುಡ್ ಬಾಯ್. ಮತ್ತೆ ಮನೆ ಕಡೆ ಎಲ್ಲ ಆರಾಮ? ಆರಾಮೆ. ನೀನೇಗಿದ್ಯಾ? ನಾನು ಕಾಲದಿಂದ ಆರಾಮೇ ಕಣೋ. ಅನಿಶಾ, ನಿನ್ ಯಾವ್ದೋ ಹೊಸ ಸಿನಿಮಾ ರಿಲೀಸ್ ಆಗ್ತಾ ಇದೆಯಂತೆ, ಆರಾಮ್ ಅರವಿಂದ್ ಸ್ವಾಮಿ ಅಂತ. ನಿನಗ್ಯಾಕ ಅವೆಲ್ಲ? ಹೋಗು. ಏ ಯಾಕೋ ಆಗ್ಲಿಂದ ಹಂಗ್ ಕೋಪ ಮಾಡ್ಕೋತಾ ಇದ್ಯಾ? ಎಲ್ರು ನಿನ್ನ ಉಗಿತವ್ರೆ, ಏನು ವರ್ಕೌಟ್ ಆಯ್ತಿಲ್ಲ ಅಂತ. ಅಲ್ಲಿ ನೋಡಿ ನಿನ್ ತಮ್ಮಂದ್ರು ಹೆಂಗ್ ರೂಲ್ ಮಾಡ್ತಿದಾರೆ, ಸ್ವಲ್ಪ ನೋಡ್ ಕಲ್ತ್ಕೋ. ಯಾರು? ಓ OTT-ನಾ? ನೀವ್ ಯಾವತ್ತಾದ್ರೂ ತಲೆ ಬಗ್ಸಿ ಸಿನಿಮಾ ನೋಡೋ ಹಾಗೆ ಮಾಡಿದಿನಾ? ತಲೆ ಎತ್ತಿ ಸಿನಿಮಾ ನೋಡ್ತೀರಾ ತಾನೆ? ಯಾಕ್ರೋ ನನ್ ಬಗ್ಗೆ ಹೀಗ್ ಮಾತಾಡ್ತೀರಾ? ಮಾಡಿದ್ಯಾ, ಇಲ್ಲ ಅಂತಲ್ಲ. ಈಗ ನಿನ್ ಬಗ್ಗೆ ಆಚೆ ನಡೀತಿರೋ ನೆಗೆಟಿವಿಟಿ ನೀನ್ ಕೇಳಿಸ್ಕೊಂಡ್ಬಿಟ್ರೆ ಸೂಸೈಡ್ ಮಾಡ್ಕೊಂಡ್ಬಿಡ್ತೀಯಾ. ಆಲ್ರೆಡಿ ಕೆಲವು ಸ್ಕ್ರೀನ್ಗಳು. ಅದ್ಯಾವ್ದೇ ಕಾಲಕ್ಕೂ ಸಾಧ್ಯ ಇಲ್ಲ ಬಿಡು. ಕಲೆ ಅನ್ನೋದು ಶೋಕಿ ಅಲ್ಲ, ತಪಸ್ಸು ಅಲ್ಲ. ಮನೆಗೆಲ್ಲೋ ಸಿನಿಮಾ ಮಾಡ್ರು ಅಂದ್ರೆ ಮನೆ ಮಾರೋ ಸಿನಿಮಾ ಮಾಡ್ತೀರಾ, ಅದು ನನ್ ತಪ್ಪ? ಅದು ಅಲ್ದೆ ಒಳ್ಳೆ ಸಿನಿಮಾ ಮಾಡಿದವ್ರಿಗೆ ಕೋಟಿ ಕೊಟ್ಟು ಕೋಟೆ ಕಟ್ಟೋ ಶಕ್ತಿ ಕೊಟ್ಟಿದ್ದೀನಿ. ನನ್ನ ಬಗ್ಗೆ ಹಿಂಗ್ ಮಾತಾಡ್ತಿರಲ್ರೋ. ಅಂದ್ರೆ ನಾನ್ ಒಳ್ಳೆ ಸಿನಿಮಾ ಮಾಡ್ಲೇ ಇಲ್ವಾ? ಅದನ್ನ ನೀನ್ ನೋಡ್ಲೇ ಇಲ್ವಾ? ಹೇಳು, ಯಾವತ್ತಾದ್ರೂ ನಿಮ್ ಪರ್ದೆಗ್ ಮೋಸ ಮಾಡಿದೀನಾ? ಒಂದ್ಸರಿ ತಿರ್ವಾಕು. ಕನಸನ್ನೆಯಿಂದಲೇನೆ ವಾಸು ಬಂದ ದಾರಿ ಬಿಡಿ, ಕಪ್ಪು ಗೆದ್ದೊಂಟಂತೆ ಹೊಡಿ. ರಂಗೇರಿದೆ ಮನಸ್ಸಿನ ಮನಸ್ಸೇ ಚೂರು ದಾರಿಯನ್ನು ತೋರು ನೀನು, ನಿನ್ನೊಳಗೆ ಮರೆಯಾದ ನನಗೆ. ಆಯ್ತು ಬಿಡು ಅನಿಶಾ, ನೀನ್ ಮಾಡಿದ್ಯಾ, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಈ ಸರಿ ನಿನ್ ಟೈಮ್ ಸೂಪರು. ಸಿನಿಮಾ ಬೇರೆ ಸಕ್ಕತ್ತಾಗಿ ಬಂದಿದೆ ಅಂತ ಗಾಂಧಿನಗರದಲ್ಲೆಲ್ಲ ಟಾಕು. ಈ ಸಿನಿಮಾ ನೋಡ್ಬೇಕು ಅಂತ ನಾನು ಕಾಯ್ತಾ ಇದ್ದೀನಿ. ಯಾವಾಗ್ಲೂ ರಿಲೀಸು? ನವೆಂಬರ್ 22 ರಾಜ್ಯಾದ್ಯಂತ. ರಾರಾಜ್ ಸೌಂಡ್ ಬಿಡ. ನಂಗೆ ಸ್ವಲ್ಪ ಲೋಕಲ್ ಫ್ರೆಂಡ್ಸ್ ಅವ್ರೆ. ವೀರೇಶ, ಸಿದ್ಲಿಂಗೇಶ್ವರ, ವೆಂಕಟೇಶ್ವರ, ಗುರುಶ್ರೀ, ನೇತ್ರಾವತಿ, ಅಶೋಕ. ಅಷ್ಟೇ ಅಲ್ಲಪ್ಪ, ರಿಚ್ ಫ್ರೆಂಡ್ಸ್ ಅವ್ರೆ. PVR, ಐನಾಕ್ಸ್, ಸಿನಿಪಾಲಿಸ್, ಗೋಪಾಲನು, DRC, ಭರತ್ ಸಿನಿಮಾ, ಇವ್ರೆಲ್ರಿಗೂ ನಾನೇ ಪರ್ಸನಲ್ ಆಗಿ ಫೋನ್ ಮಾಡಿ ತಿಳಿಸ್ತೀನಿ ಬಿಡ. ಈ ಸಾರಿ ನೀನ್ ಗೆಲ್ಲೋದ್ ಫಿಕ್ಸ್ ಬಿಡ ಅನಿಶಾ. ನೋಡು, ಈ ಸರಿ ನೀನ್ ನಂಬ್ಕೊಂಡ್ ಬರ್ತಾ ಇದೀನಿ, ಕೈ ಬಿಡ್ಬೇಡ ಹೇಳ್ತಾ ಇದೀನಿ. ತಪ್ಪು ಮಾಡಿದವ್ರಿಗೆ ಅವಕಾಶ ಕೊಟ್ಟಿದ್ದೀನಿ, ಇನ್ ತಪಸ್ ಮಾಡಿದವ್ರಿಗೆ ಕೊಡದೇ ಇರ್ತೀನ? ನವೆಂಬರ್ 22 ನಿಂದೆ ಕಣೋ ನಿಶಾ. ಆರಾಮಾಗಿ ಅರವಿಂದ್ ಸ್ವಾಮಿನ ರಿಲೀಸ್ ಮಾಡು. ಒಳ್ಳೆ ಸಿನಿಮಾನ ನಾನು ಯಾವತ್ತೂ ಕೈ ಬಿಟ್ಟಿಲ್ಲ ಅನ್ನೋ ಚರಿತ್ರೆನ ಮತ್ತೆ ನಿಜ ಮಾಡ್ತೀನಿ. ಅಷ್ಟು ಮಾಡಪ್ಪ ಸಾಕು.